ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ಒಡಿಸ್ಸಾದ ಸಬ್ ಆರ್ಡಿನೇಟಿವ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ನೋಟಿಫಿಕೇಷನನ್ನು ಡಿಸೆಂಬರ್ 27ನೇ ತಾರೀಕು 2024ನೇ ಇಸವಿಯಲ್ಲಿ ಹೊರಡಿಸಲಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿದ್ದು, ಸೇವಿಕ ಮತ್ತು ಟ್ರೈಬಲ್ ಲ್ಯಾಂಗ್ವೇಜ್ನ ಟೀಚರ್ಸ್ನ ಇನ್ ಗೌರ್ಮೆಂಟ್ ಸ್ಕೂಲ್, SC/ST ಡೆವಲಪ್ಮೆಂಟ್ ಮತ್ತು MNBCW ಡಿಪಾರ್ಟ್ಮೆಂಟ್ಗೆ ಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಒಟ್ಟು ಬಂದು 2279 ಹುದ್ದೆಗಳು ಖಾಲಿದ್ದು, ಡಿಸ್ಟಿಕ್ ಕೇಂದ್ರೇ ಪೋಸ್ಟ್ ಆಫ್ ಹುದ್ದೆಗಳು ಆಗಿರುತ್ತವೆ. ಹಾಗೆ ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸುವವರು ಅಫಿಷಿಯಲ್ ವೆಬ್ಸೈಟ್ ಆದ www.osscgovernment.in ಈ ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ಅದರಲ್ಲೇ ನಿಮ್ಮ ಏಜ್ ಮತ್ತು ಎಷ್ಟು ನಿಮಗೆ ಮಾಸಿಕ ವೇತನ, ಏಜ್ ಲಿಮಿಟ್ನೆಲ್ಲ ನೀಡಲಾಗಿರುತ್ತದೆ. ಮೊದಲಿಗೆ ವೆಬ್ ಪೋರ್ಟಲ್ನ ಹೋಗಿ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಫಾರ್ಮ್ನ ಫಿಲ್ಅಪ್ ಮಾಡಿ ಸೆಂಡ್ ಮಾಡಿ. ಮತ್ತು ಈ ಅಪ್ಲಿಕೇಶನನ್ನು ಫಿಲ್ ಮಾಡಲು ಅಪ್ಲಿಕೇಶನ್ನು ಆನ್ಲೈನಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಲು ಡಿಸೆಂಬರ್ 30ನೇ ತಾರೀಕಿಂದ ಪ್ರಾರಂಭವಾಗಿದ್ದು, ಜನವರಿ 31ನೇ ತಾರೀಕು ಕೊನೆ ದಿನಾಂಕವಾಗಿರುತ್ತದೆ. ಹಾಗೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬಂದು ಡಿಸೆಂಬರ್ 30ನೇ ತಾರೀಕಿಂದ ಪ್ರಾರಂಭವಾಗಿದ್ದು, ಆದರೆ ಡಿಸೆಂಬರ್ 22ನೇ ತಾರೀಕು ಕೊನೆ ದಿನಾಂಕವಾಗಿರುತ್ತದೆ. ಅಂದರೆ ನೀವು ಪೋರ್ಟಲಲ್ಲಿ ಹೋಗಿ ಫಸ್ಟಿಗೆ ರಿಜಿಸ್ಟ್ರೇಷನ್ ಆಗ್ಬೋದಾಗಿರ್ತದೆ. ರಿಜಿಸ್ಟ್ರೇಷನ್ ಆದಮೇಲೆ ಜನವರಿ 31ನೇ ತಾರೀಕು ಗಂಟ ಟೈಮ್ ಇರ್ತದೆ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡೋಕ್ಕೆ. ಯಾರಾದರೂ ಇಚ್ಛೆ ಇರುವಂಥ ಅಭ್ಯರ್ಥಿಗಳು ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಹಾಗೆ ಇದು ಶಾರ್ಟ್ ನೋಟಿಸ್ ಆಗಿದ್ದು, ಇದನ್ನು ಫುಲ್ಲು ವಿವರ ಬೇಕಂದರೆ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಬೇಕಾಗಿರ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.